ನಮಸ್ಕಾರ ವೀಕ್ಷಕರೇ, ರೆಸಿಪಿ ಮಾರ್ಕೆಟ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಇವತ್ತಿನ ರೆಸಿಪಿ ರವೆ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಅಕ್ಕಿ ಹಾಕ್ಬಿಟ್ಟು ಮಾಡ್ತೀವಿ. ಇವತ್ತು ಬನ್ಸಿ ರವೆ ಹಾಕಿ ನಾನು ಬಾತ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ: ಬನ್ಸಿ ರವೆ 1 ಕಪ್ಪು, ಈರುಳ್ಳಿ 2ರಿಂದ 3, ಟೊಮೆಟೊ 1, ಕ್ಯಾರೆಟ್ 1 ಕಪ್ಪು, ಬೀನ್ಸು 1 ಕಪ್ಪು, ಮತ್ತು ಮಸಾಲೆಗೆ ಇದು ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಒಂದು 2ರಿಂದ 3 ಸ್ಪೂನಷ್ಟು, 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ, 3ರಿಂದ 4 ಲವಂಗ, ಒಂದು 4ರಿಂದ 5 ಪೀಸ್ ಚಕ್ಕೆ, ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ. ಇಲ್ಲಿ ತಟ್ಟೆಲಿ ಇಟ್ಟಿರೋಂಥದ್ದನ್ನು ಫುಲ್ಲು ರುಬ್ಕೊಳ್ಳೋಣ. ಇವಾಗ ಬಾಣಲಿ ಇಟ್ಟಿದ್ದೀನಿ. ಒಂದು 6ರಿಂದ 7 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಬನ್ಸಿ ರವೆ ಹಾಕಿರೋದ್ರಿಂದ ನಾನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಆಗಿದೆ. ಇವಾಗ ಬೀನ್ಸ್ ಹಾಕ್ತಾಯಿದ್ದೀನಿ 1 ಕಪ್ಪು, ಮತ್ತು ಕ್ಯಾರೆಟು. ಇದನ್ನು ಹಾಕಿ ಫ್ರೈ ಮಾಡೋಣ. ಇದೆಲ್ಲ ಫ್ರೈ ಆಗಿದೆ. ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಎಣ್ಣೆ ಬಿಟ್ಕೋಬೇಕು ಮಸಾಲೆ ಎಲ್ಲ. ಇವಾಗ ನೀರು ಕಾಯಿಸಿಟ್ಕೊಂಡ್ರಲ್ಲ, 1 ಕಪ್ಪು ರವೆ ಹಾಕಿದ್ರೆ ಬನ್ಸಿ ರವೆ ನೀರು ಜಾಸ್ತಿ ಹಿಡಿಯುತ್ತೆ. 3 ಕಪ್ಪು ನೀರು ಸೇರಿಸ್ತಾ ಇದ್ದೀನಿ ನಾನು. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ಕ್ಯಾರೆಟು ಬೀನ್ಸು ಸಣ್ಣದಾಗಿ ಹೆಚ್ಚಾಕಿ, ಇಲ್ದಿದ್ರೆ ಬೇಯಲ್ಲ ಬೇಗ ಇದರಲ್ಲಿ. ಕ್ಯಾರೆಟು ಬೀನ್ಸು ಬೆಂದಿದೆ. ಇವಾಗ ನಾನೊಂದು ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತೇಳಿ ಚಿಲ್ಲಿ ಪೌಡ್ರು ಸೇರಿಸಿದ್ದೀನಿ. ಬೇಕಾದರೆ ಖಾರ ಕಡಿಮೆ ಆದರೆ ಚಿಲ್ಲಿ ಪೌಡ್ರು ಸೇರಿಸ್ಕೊಳ್ಳಿ. ಇವಾಗ ರವೆ ಹಾಕ್ತಾಯಿದ್ದೀನಿ. ಇವಾಗ ಫುಲ್ ಸಿಮ್ಗೆ ಇಟ್ಬಿಡೋಣ. ಆಗಿದೆ. ಇವಾಗ ರವೆ ಬಾತ್ ರೆಡಿಯಾಗಿದೆ ನೋಡಿ. ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಮನೇಲಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನಿಂಬೆಹಣ್ಣು ಹಾಕೋಬೋದು. ರವೆ ಬಾತ್ ರೆಡಿಯಾಗಿದೆ. ಇವಾಗ ನೀವೊಂದ್ಸಲ ಟ್ರೈ ಮಾಡಿ ಮನೇಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.